27 ಪ್ರಕರಣದಲ್ಲಿ ಭಾಗಿಯಾಗಿದ್ದ ರೌಡಿ ಶೀಟರ್ ಸಾವು. ಕುಡಿದ ಬತ್ತಿನಲ್ಲಿ ಸ್ನೇಹಿತರ ನಡುವೆ ನಡೆದ ದೊಡ್ಡ ಗಲಾಟೆ. ಹೀಗೆ ಹೆಣವಾಗಿ ಬಿದ್ದವನು ಬೇರೆ ಯಾರು ಅಲ್ಲ ಕಣ್ರಿ. 27 ಪ್ರಕರಣದಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ರೌಡಿ ಶೀಟರ್ ಸೋಮನಹಳ್ಳಿ ಕಾರ್ತಿಕ್. ರೌಡಿಯಾಗಿ ಮೆರೆದವನಿಗೆ ಇಂಥ ಸಾವು ಬರುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ರೌಡಿಗಳು ಸಾಮಾನ್ಯವಾಗಿ ಕೊಲೆಯಲ್ಲಿ ಅಥವಾ ಪೊಲೀಸರ ಗುಂಡೇಟಿಗೆ ಬಲಿಯಾಗ್ತಾರೆ. ಆದ್ರೆ ಈ ರೌಡಿ ಶೀಟರ್ ಮಾತ್ರ ಗಟಾರ್ಗೆ ಬಿದ್ದು ಸಾವನ್ನಪ್ಪಿರೋದು ಇದೇ ಮೊದಲು ಅನ್ಸುತ್ತೆ. ಅಂದಹಾಗೆ ಈ ರೀತಿ ಘಟನೆಗೆ ಕಾರಣವಾಗಿರೋದು ಹಾಸನದ ಬೇಲೂರಿನ ನವನಹಳ್ಳಿ ರಸ್ತೆ. ಇಲ್ಲಿ ರೌಡಿ ಶೆಟ್ಟರ್ ಸೋಮನಹಳ್ಳಿ ಕಾರ್ತಿಕ್ ಹಾಗೂ ಸ್ನೇಹಿತರು ಸೇರಿ ಬರ್ತ್ಡೇ ಪಾರ್ಟಿ ಮಾಡ್ತಿದ್ರು. ಪಾರ್ಟಿ ಅಂದ್ಮೇಲೆ ಗುಂಡು ತುಂಡು ಎಲ್ಲವೂ ಇತ್ತು. ಕೇಕ್ ಕತ್ತರಿಸಿ ಎಲ್ಲರೂ ಸಂಭ್ರಮ ಪಡ್ತಿದ್ರು. ಆದ್ರೆ ಯಾವಾಗ ಎಣ್ಣೆ ಪಾರ್ಟಿಗೆ ಕೂತ್ಕೊಂಡ್ರೋ ಆವಾಗ್ಲೇ ನೋಡಿ ದೊಡ್ಡ ಗಲಾಟೆ ಎಂದು ನಡೆದು ಹೋಗಿದೆ. ಯಾವುದೋ ವಿಚಾರಕ್ಕೆ ಸ್ನೇಹಿತರ ಮಧ್ಯೆ ಗಲಾಟೆ. ಬೈಕ್ ನಲ್ಲಿ ಅತಿ ವೇಗವಾಗಿ ಹೋಗ್ಬೇಕಾದ್ರೆ ಆಗಿದ್ದೇನು ಗೊತ್ತಾ? ಐರವಳ್ಳಿ ಬಂಡೆ ಬಳಿ ಕುಳಿತು ಪಾರ್ಟಿ ಮಾಡ್ತಿದ್ರು. ಕಾರ್ತಿಕ್ ಸ್ನೇಹಿತ ಪ್ರಸನ್ನ ಹಾಗೂ ಅಮಿತ್ ಗೌಡ ಜೊತೆ ಮಾತಿನ ಸಮರ ಶುರುವಾಗಿತ್ತು ಹಾಗೂ ಅದು ಕೈ ಮಿಲಾಸುವರೆಗೂ ಗಲಾಟೆ ಮುಂದುವರೆದಿತ್ತು ಕಣ್ರಿ. ಆಗ್ಲೇ ನೋಡಿ ಕಾರ್ತಿಕ್ ಆ ಸ್ಥಳದಿಂದ ಎಸ್ಕೇಪ್ ಆಗಲು ನಿರ್ಧರಿಸಿದ್ದ. ಇನ್ನೇನು ರಸ್ತೆಯಲ್ಲಿ ಉಮೇಶ್ ಎಂಬುವರ ಬೈಕ್ ಕಿತ್ಕೊಂಡು ಕಾರ್ತಿಕ್ ಕುಡಿದ ನಶೆಯಲ್ಲಿ ಜೋರಾಗಿ ಹೋಗೇ ಬಿಟ್ಟ. ಆದ್ರೆ ಆತನಿಗೆ ಕಂಟ್ರೋಲ್ ಆಗದೆ ನೇರವಾಗಿ ಬೈಕ್ ಚರಂಡಿಗೆ ಗುದ್ದಿಸಿದ್ದ ನೋಡಿ. ಚರಂಡಿಯಲ್ಲಿ ಬಿದ್ದಾಗ ಕಾರ್ತಿಕ್ ತಲೆಗೆ ಜೋರಾದ ಪೆಟ್ಟು ಬಿದ್ದಿತ್ತು. ತಕ್ಷಣಕ್ಕೆ ಆಸ್ಪತ್ರೆಗೆ ಸಾಗಿಸಬೇಕಾದ್ರೆ ದಾರಿ ಮಧ್ಯೆ ಸಾವನ್ನಪ್ಪಿಟ್ಟ. ಕಾರ್ತಿಕ್ ಅಪಘಾತ ಸಾವಲ್ಲ, ಇದೊಂದು ಕೊಲೆ. ಸದ್ಯ ಕಾರ್ತಿಕ್ ಪೋಷಕರು ಬೇರೆದೇ ಆರೋಪ ಮಾಡ್ತಿದ್ದಾರೆ. ಕಾರ್ತಿಕ್ ಸಾವಿನ ಮುಂಚೆ ಕಾರ್ತಿಕ್ ಹಾಗೂ ಸ್ನೇಹಿತರು ಗಾಂಜಾ ಸೇವಿಸಿದ್ರು. ಕಾರ್ತಿಕ್ ಸ್ನೇಹಿತ ಪ್ರೇಮ್ ಕುಮಾರ್ನೇ ಕಾರ್ತಿಕನ ಕೊಲೆ ಮಾಡಿದ್ದಾನೆಂದು ಬೇಲೂರು ಪೊಲೀಸ್ ಠಾಣೆಯಲ್ಲಿ ಕಾರ್ತಿಕ್ ಪೋಷಕರು ದೂರನ್ನ ನೀಡಿದ್ದಾರೆ. ಬಾರ್ನಿಂದ ಹೊರ ಹೋಗುತ್ತಿದ್ದ ದೃಶ್ಯಗಳು ಬಾರ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಪೊಲೀಸರಿಗೆ ಬೇಕಾದ 27 ಪ್ರಕರಣಗಳನ್ನ ಹೊತ್ಕೊಂಡ ರೌಡಿ ಶೀಟರ್ನ ದುರಂತ ಅಂತ್ಯವಾಗಿದೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಹಾಸನ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.